ಈಗ ಅಂತಾರಾಜ್ಯಗಳಿಗೆ ಹೋದಾಗ ಒಂದಷ್ಟು ಪೋರ್ಟ್ ಮೆಸೇಜ್ಗಳು ಬರ್ತಾ ಇದೆ ಅಂದರೆ ನಿಮ್ಮ ನಂಬರ್ ಪೋರ್ಟ್ ಆಗಿದೆ, ಈ ನಂಬರ್ನ ಅಂದರೆ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಎನ್ನುವಂಥ ಒಂದಷ್ಟು ಆಪ್ಷನ್ಸ್ಗಳು ಸಾಮಾನ್ಯವಾಗಿ ಬೇರೆ ರಾಜ್ಯಗಳಿಗೆ ಹೋದಂಥವ್ರಿಗೆ ಅನೇಕರಿಗೆ ಬರ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ಏನಾಗಿದೆ, ಏನಾಗ್ತಾ ಇದೆ? ನಿಮಗೆಲ್ಲ ಗೊತ್ತಿರೋ ಹಾಗೆ 1 ನಂಬರ್ 1 ನೇಷನ್ ಆಗಿದೆ ನಮ್ದೀಗ. ನಮ್ಮದೇ ಯಾವ ಕರ್ನಾಟಕದ ನಂಬರ್ ಇದೆಯೋ ನಾನು ಯಾವುದೇ ರಾಜ್ಯಕ್ಕೆ ಹೋದರೂ ಅದೇ ನಂಬರನ್ನು ನಾನು ಉಪಯೋಗಿಸಬಹುದು. ನನಗೇನು ಇವಾಗ STD IST ಇದೆಲ್ಲನೂ ಕಟ್ ಆಫ್ ಆಗೋಗಿದೆ. ಆದ್ರೂ ಈಗ ಏನಾಗ್ತಿದೆ ಅಂತಂದರೆ ಸಾಕಷ್ಟು ಜನರು ನಾವು ಯಾವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟ್ರೈನಲ್ಲಿ, ಫ್ಲೈಟಲ್ಲಿ, ಬಸ್ಸಲ್ಲಿ, ಕಾರಲ್ಲಿ ಹೆಂಗೆ ಬೇಕಾದರೂ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ಹೋಗಿದ ತಕ್ಷಣ ನಮಗೊಂದು ಮೆಸೇಜ್ ಬರುತ್ತೆ, ವೆಲ್ಕಮ್ ಟು ತಮಿಳ್ನಾಡು, ವೆಲ್ಕಮ್ ಟು ಮಹಾರಾಷ್ಟ್ರ, ವೆಲ್ಕಮ್ ಟು ಮಧ್ಯಪ್ರದೇಶ್. ಈ ಒಂದು ಮೆಸೇಜ್ಗಳು ಸಾಮಾನ್ಯ ಬಂದೇ ಬರುತ್ತೆ. ಆದರೆ ಈಗ ಹೊಸದಾಗಿ ನಾವು ನೋಡ್ತಾ ಇರುವಂಥ ಸೈಬರ್ ಅಪರಾಧ ಏನು ಅಂತಂದರೆ, ನೀವು ಇನ್ನೊಂದು ರಾಜ್ಯಕ್ಕೆ ಕಾಲಿಟ್ಟಿದ್ದ ತಕ್ಷಣ ನಿಮ್ಮ SMS ಅಂದರೆ ನಿಮ್ಮ ಒಂದು ಸಿಮ್ ಏನಿದೆ ಅದಕ್ಕೆ ಒಂದು SMS ಬರುತ್ತೆ. ಏನು ಅಂದರೆ ನಿಮ್ಮ ಫೋನ್ ನಂಬರು, ಕರೆಕ್ಟಾದ ನಿಮ್ಮ ಫೋನ್ ನಂಬರ್ ಏನಿದೆ ಅದು ಇನ್ನೊಂದು ಸೇವೆ, ಅಂದರೆ ಇವಾಗ ನಾನು ಏರ್ಟೆಲಲ್ಲಿದ್ದರೆ ಜಿಯೋಗೆ ಅದು ಪೋರ್ಟಿಂಗ್ ಆಗಿದೆ, ಅದರಲ್ಲೂ ಫ್ಯಾನ್ಸಿ ನಂಬರು. ನಮ್ಮ ನಂಬರ್ ಏನಿದೆ ಅದು ಇನ್ನೊಂದು ಫ್ಯಾನ್ಸಿ ನಂಬರ್ಗೆ ಪೋರ್ಟ್ ಆಗಿದೆ, ಇನ್ನೊಂದು ಸೇವೆಯನ್ನು ಕೊಡುವಂತಹ ಅಂದರೆ ISP ಪ್ರೊವೈಡರ್ ಅಂತ ಏನು ಕರಿತೀವಿ ಅವರಿಗೆ ಅದು ಪೋರ್ಟ್ ಆಗಿದೆ ಅಂತ ಹೇಳಿ ಒಂದು SMS ಬರುತ್ತೆ. ಅದರಲ್ಲಿ ಇನ್ನೊಂದು ಮಾಹಿತಿನೂ ಇರುತ್ತೆ, ಇದು ಪೋರ್ಟಿಂಗ್ ಆಗೋಕ್ಕೆ 3 ದಿನ ತಗೊಳುತ್ತೆ, ಜಮ್ಮು ಕಾಶ್ಮೀರ ಆದರೆ 15 ದಿನ ತಗೊಳುತ್ತೆ. ನಿಮ್ಮ ಪೋರ್ಟಿಂಗ್ ಸೇವೆ ಏನು ನೀವು ತೊಗೊಂಡಿದ್ದೀರಾ ಅದು ಎಲ್ಲಿದೆ ಅಂದರೆ ಸ್ಟ್ಯಾಟಸ್ ಏನಿದೆ ಅಂತ ಚೆಕ್ ಮಾಡಬೇಕಂದ್ರೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಈ ಥರ ಮೆಸೇಜ್ ಬಂದಾಗ ನಿಮ್ಗೇನು ಅನಿಸುತ್ತೆ, ಗಾಬರಿ ಆಗುತ್ತೆ. ಅಯ್ಯಯ್ಯೋ, ನಾನು ಎಲ್ಲಿ ಪೋರ್ಟಿಂಗ್ ಮಾಡಿದ್ದೆ, ನಾನೇನು ಪೋರ್ಟಿಂಗ್ಗೆ ಕೊಟ್ಟಿಲ್ವಲ್ಲ ಅನಿಸುತ್ತೆ. ಎರಡನೇದು, ಇದು ಯಾರು ಮಾಡಿದ್ರು, ಹೇಗಾಯಿತು ಅನ್ನೋ ಯೋಚನೆಗಿನ ಮುಂಚೆ ಅಲ್ಲೊಂದು ಲಿಂಕ್ ಇರುತ್ತಲ್ಲ ಅದ್ರ ಮೇಲೆ ನಿಮ್ಮ ಗಮನ ಹೋಗುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಪೋರ್ಟ್ ಆಗಿದೆಯಾ ಇಲ್ವೋ ಅನ್ನೋದು ಗೊತ್ತಾಗೋಗುತ್ತಲ್ಲ ಅಂತ ಲಿಂಕ್ ಕ್ಲಿಕ್ ಮಾಡಿಬಿಡ್ತೀರಾ. ಆದರೆ ಕ್ಯಾಚ್ ಇಲ್ಲೇ ಇರೋದು ಏನು ಅಂತಂದರೆ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಿನ ಕಂಟ್ರೋಲ್ನ ನೀವು ಹ್ಯಾಕರ್ ಕೈಗಳಿಗೆ ಕೊಡ್ತಾ ಇದ್ದೀರಾ. ಏಕೆಂದರೆ ನಿಮ್ಮ ಸಿಮ್ಮು ಪೋರ್ಟ್ ಆಗಬೇಕು ಅಂದರೆ ಮಿನಿಮಮ್ 3 to 4 ಡೇಸ್ ತೊಗೊಳುತ್ತೆ. ಇದು ನಿಜವಾದ ಪೋರ್ಟಿಂಗ್ ಅಲ್ಲದೆ ಇರೋದ್ರಿಂದ ನಿಮ್ಮ ಫೋನಿನ ಏನು ಸಿಮ್ಮಿನ ಕ್ಲೋನಿಂಗ್ ಏನಿದೆ ಅದು ಬೇರೆ ಸಿಮ್ಮಿಗೆ ಆಗ್ತಾ ಇರುತ್ತೆ. ಅದರಿಂದ ನಿಮ್ಮ ಸಿಮ್ಮಿಗೆ ಕನೆಕ್ಟ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಬೇರೆ ಯಾವುದೇ ಸೆನ್ಸಿಟಿವ್ ಅಕೌಂಟ್ ಆಗಿರ್ಬೋದು, ಅದು ಎಲ್ಲ ಕಂಟ್ರೋಲು ಹ್ಯಾಕರ್ ಕೈನಲ್ಲಿರುತ್ತೆ. ನೀವು ಏನಾಗಿದೆ, ಪೋರ್ಟಿಂಗ್ ಆಗಿದೆಯಾ, ಪೋರ್ಟಿಂಗ್ ಆಗಿಲ್ವಾ, ಏನು ಮಾಡಬೇಕು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ 3-4 ದಿನ ಕಳೆದೋಗುತ್ತೆ. ಅಷ್ಟರಲ್ಲಿ ಎಷ್ಟೊಂದು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಅಂದರೆ ಈ ನೀವು SMS ನೀವು ಬಹುಶಃ ಈಗ ಸ್ಕ್ರೀನ್ ಮೇಲೂ ನೋಡ್ತಾ ಇರ್ತೀರಾ, ಆ ಒಂದು ಸ್ಯಾಂಪಲ್ SMS ನೀವು ನೋಡಿದ್ರೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಇದು ಖಂಡಿತವಾಗ್ಲೂ ಕರೆಕ್ಟ್ SMS ಅಲ್ವಾ ಅಂತ ಅನಿಸುತ್ತೆ. ಯಾಕೆಂದರೆ ಎಕ್ಸಾಕ್ಟಾಗಿ ಒರಿಜಿನಲ್ SMS ಹೆಂಗಿದೆಯೋ ಹಾಗೆ ಕಾಣುತ್ತೆ. ಅಂದರೆ ಈ ಥರ ಒಂದು SMS ಬಂದಾಗ ಗಾಬರಿ ಆಗಬೇಕಾ, ನಾನು ಏನು ಮಾಡಬೇಕು, ನನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋಚನೆ ಮಾಡಿದ್ರೆ ಬಹಳ ಸುಲಭ. ಅದು ದಯವಿಟ್ಟು ಗಾಬರಿ ಆಗಬೇಡಿ. ಬಹಳ ಮುಖ್ಯವಾಗಿ ಆ SMS ಬರುವಂತಹ ಲಿಂಕ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಡಿ. ಈ ಥರ SMS ಬಂದಿದೆ ಅಂದಿದ ತಕ್ಷಣ ನಿಮ್ಮ ಸರ್ವಿಸ್ ಪ್ರೊವೈಡರು, ಫಾರ್ ಎಕ್ಸಾಂಪಲ್ ನನ್ನ ಸರ್ವಿಸ್ ಪ್ರೊವೈಡರ್ ಏರ್ಟೆಲ್ಗೆ ಒಮ್ಮೆ ಕರೆ ಮಾಡಿ ಕೇಳಿ, ಅಥವಾ ಜಿಯೋ ಅವರಿಗೊಮ್ಮೆ ಕರೆ ಮಾಡಿ ಕೇಳಿ, BSNL ಅವ್ರಿಗೆ ಕರೆ ಮಾಡಿ, ನನ್ನ ಸಿಮ್ಮಿನ ಪೋರ್ಟಿಂಗಿನ SMS ಬಂದಿದೆ, ಏನಾದರೂ ಟಿಕೆಟ್ ರೇಸ್ ಆಗಿದೆಯಾ, ರಿಕ್ವೆಸ್ಟ್ ಬಂದಿದೆಯಾ ನಿಮಗೆ ಕೇಳ್ಕೊಳ್ಳಿ. ರಿಕ್ವೆಸ್ಟ್ ಬಂದಿದೆ ಅಂದರೆ ಖಂಡಿತ ಕ್ಯಾನ್ಸಲ್ ಮಾಡಿ, ನಾನು ಆ ರಿಕ್ವೆಸ್ಟ್ ಕೊಟ್ಟಿಲ್ಲ ಅಂತ ಹೇಳಿ. ಇಲ್ಲ ರಿಕ್ವೆಸ್ಟ್ ಬಂದಿಲ್ಲ ಅಂದರೆ ಅವರು ಟಿಕೆಟ್ ಅಂತ ಓಪನ್ ಮಾಡಿರ್ತಾರೆ, ಆ ಟಿಕೆಟಲ್ಲಿ ಒಂದು ಸ್ಟೇಟ್ಮೆಂಟ್ನ ಆ್ಯಡ್ ಮಾಡಿಸಿ. ಏನು ಅಂದರೆ, ನಾನು ಯಾವುದೇ ಪೋರ್ಟಿಂಗನ್ನು ಕೇಳಿಲ್ಲ, ಈ ಸೇವೆ ನನಗೆ ಬೇಡ, ಅಕಸ್ಮಾತ್ ರಿಕ್ವೆಸ್ಟ್ ಬಂದ್ರೂ ದಯವಿಟ್ಟು ಅದನ್ನು ತೊಗೊಳ್ಬೇಡಿ, ಈ ಥರ ಒಂದು ಫೇಕ್ SMS ಬಂದಿದೆ ಅಂತ ಹೇಳಿ ಅವರಿಗೆ ಖಾತ್ರಿಪಡಿಸಿ. ಇದನ್ನು ಬಿಟ್ಟು ನೀವು ಗಾಬರಿಯಾಗಿ, ಬಹುಶಃ ಮನೆಯಲ್ಲಿ ಯಾರಿಗೋ ವಯಸ್ಸಾದವರು ಹಿಂಗಾಗ್ಬೋದು ಅಥವಾ ಮಕ್ಳಿಗೆ ಹಿಂಗಾಗ್ಬೋದು, ಅವರು ತಕ್ಷಣ ಗಾಬರಿಯಾಗಿ ನಿಮಗೆ ಫೋನ್ ಮಾಡಿದಾಗ ಆಯಿತು ಆ ಲಿಂಕ್ ಕ್ಲಿಕ್ ಮಾಡಿ ಏನಿದೆ ನೋಡೋಣ ಅಂತ ನೀವು ಅವರಿಗೆ ಮಿಸ್ಲೀಡ್ ಮಾಡಬೇಡಿ. ಸ್ಟೇ ಕಾಮ್. ಮೊದಲನೇ ಕೆಲಸ ಯಾರೇ ಹ್ಯಾಕರ್ ಮಾಡೋದೇನು ಅಂತಂದರೆ ನಿಮ್ಮನ್ನು ಗಾಬರಿ ಪಡಿಸೋದು, ಆತುರ ಮಾಡೋದು. ಇದು ಒಂದು ಟೆಕ್ನಿಕ್ಕು, ಆತುರ ಪಡಿಸೋದು. ಸೊ ಹಾಗಾಗಿ ಎಲ್ಲೇ ಆಗಲಿ ಆತುರ ಪಡಬೇಡಿ, ಗಾಬರಿ ಆಗಬೇಡಿ, ಸ್ಟೇ ಕಾಮ್. ನೀವು ಮಾಡಬೇಕಾಗಿರೋ ಕೆಲಸನ ಸ್ವಲ್ಪ ನಿಮ್ಮ ಒಂದು ಈ ಅರ್ಜೆನ್ಸಿ ಇದೆಯಲ್ಲ ಅದನ್ನು ಕಮ್ಮಿ ಮಾಡಿಕೊಂಡು ಶಾಂತಚಿತ್ತರಾಗಿ ಯೋಚನೆ ಮಾಡಿ, ನೆಕ್ಸ್ಟ್ ಸ್ಟೆಪ್ ನಾನು ಇದನ್ನು ಮಾಡಬೇಕಲ್ವ, ಓಕೆ ನಾನು ನನ್ನ ಸರ್ವಿಸ್ ಪ್ರೊವೈಡರ್ಗೆ ಫೋನ್ ಮಾಡ್ತೀನಿ, ಕೇಳ್ತೀನಿ ಏನಾಗಿದೆ ಅಂತ. ಅದಾದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಅದನ್ನು ಬಿಟ್ಟು ಲಿಂಕ್ಗಳನ್ನ ಕ್ಲಿಕ್ ಮಾಡೋದು, ಗೂಗಲ್ಗೆ ಹೋಗೋದು, ಹಿಂಗಾಗಿದೆ ಅಂತ ಹೇಳಿ ಅಲ್ಲಿ ಯಾವುದೋ ಒಂದು ಲಿಂಕನ್ನು ನೋಡೋದು, ಅದನ್ನು ಕ್ಲಿಕ್ ಮಾಡೋದು, ಯೂಟ್ಯೂಬಿಗೆ ಹೋಗೋದು, ChatGPTಗೆ ಹೋಗೋದು. ಹೋಲ್ಡ್ ಆನ್. ಎಲ್ಲನೂ ಕಂಪ್ಯೂಟರೇ, ಎಲ್ಲದೂ ಇಂಟರ್ನೆಟ್ಟೇ. ಯಾವುದು ಕರೆಕ್ಟು ಅಂತ ನಿಮಗೆ ಯಾರು ಹೇಳ್ತಾರೆ? ಗೂಗಲಲ್ಲಿ ಬರೋದೆಲ್ಲ ಕರೆಕ್ಟ್ ಅಲ್ಲ, ChatGPT ಹೇಳೋದೆಲ್ಲ ನಿಜ ಅಲ್ಲ. ಸೊ ಹಾಗಾಗಿ ಶಾಂತವಾಗಿ ಯೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೇ ಹೊರತು ಅದನ್ನು ಬಿಟ್ಬಿಟ್ಟು ತಕ್ಷಣ ಯಾವುದೋ ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ತೀನಿ, ಅಲ್ಲೇನೋ ಸ್ಟೆಪ್ಸ್ ಹೇಳಿದೆ, ಗೂಗಲಲ್ಲಿ ಡೌನ್ಲೋಡ್ ಮಾಡ್ತೀನಿ, ChatGPTನ ನೋಡ್ತೀನಿ, ಇನ್ನೊಂದು ಮಾಡ್ತೀನಿ. ಗಾಬರಿ ಬೇಡ. ಗಾಬರಿ ಪಡಿಸೋದೇ ಮೊದಲ ಟೆಕ್ನಿಕ್ ಅವ್ರದ್ದು. ಸೊ ಹಾಗಾಗಿ ಗಾಬರಿ ಪಡೆದಿರಾ ನೀವು ನೆಕ್ಸ್ಟ್ ಸ್ಟೆಪ್ ತೊಗೊಂಡು ನಿಮ್ಮ ಸಿಮ್ ಏನಿದೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು. ಯಾವ ಕಂಟ್ರಿಗಳಲ್ಲಿ ಅಥವಾ ಯಾವ ಸ್ಟೇಟ್ಗಳಲ್ಲಿ ಇದು ಹೆಚ್ಚಾಗ್ತಾ ಇದೆ ಮೇಡಮ್? ಯಾಕಂದರೆ
ಸಾಮಾನ್ಯವಾಗಿ ನಾರ್ತ್ ಸ್ಟೇಟ್ಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಆಕ್ಟಿವಿಟೀಸ್ಗಳು ಜಾಸ್ತಿ ಕಂಡು ಬರುತ್ತೆ. ಸೊ ಈಗ ನಮ್ಮ ಕಂಟ್ರಿಯಲ್ಲಿ ಯಾವ ಸ್ಟೇಟ್ಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ? ಹೆಚ್ಚಾಗಿ ಕಂಡು ಬರ್ತಾ ಇರೋದು ಈಗ ಖಂಡಿತವಾಗ್ಲೂ ಹೌದು, ನೀವು ಹೇಳಿದಂಗೆ ನಾರ್ತ್ ಕಂಟ್ರಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸದ್ಯದಲ್ಲಿ ಈಗ ಮುಂಬೈ, ಕೋಲ್ಕತ್ತಾ ಈ ಕಡೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ನೀವು ಆ ರೀತಿ ನಾರ್ತ್ ಇಂಡಿಯಾಗೆ ಹೋದಾಗ ಈ ಥರ SMS ಬಂತು ಅಂದರೆ ಗಾಬರಿ ಪಡಬೇಡಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ಪೆಷಲಿ ಫ್ಲೈಟಲ್ಲಿ ಹೋದಾಗ ನಮ್ಮ ಫೋನು ಒಂದು ಸ್ವಲ್ಪ ಹೊತ್ತು ಸ್ವಿಚ್ ಆಫ್ ಆಗಿರುತ್ತೆ, ಆಮೇಲೆ ಸ್ವಿಚ್ ಆನ್ ಮಾಡ್ತೀವಿ. ಹೊಸ ಒಂದು ನೆಟ್ವರ್ಕ್ನ ಪಿಕಪ್ ಮಾಡುತ್ತೆ. ಬಹುಶಃ ಆ ಗ್ಯಾಪಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ಗಾಬರಿ ಪಡ್ದಿರ ಜಸ್ಟ್ ವೇಟ್ ಆ್ಯಂಡ್ ಟಾಕ್ ಟು ಯುವರ್ ಸರ್ವಿಸ್ ಪ್ರೊವೈಡರು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರನ್ನ ನಿಮಗೆ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರೆ ಫಾಲೋ ಮಾಡಬೇಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರು ನಿಮ್ಗೆ ಯಾರು ಅಂತ ಗೊತ್ತಿದ್ದಾರೆ, ಅವರೊಬ್ಬ ಎಕ್ಸ್ಪರ್ಟು ಅಂತ ಗೊತ್ತಿದ್ದರೆ ಮಾತ್ರ ಫಾಲೋ ಮಾಡಿ. ಅದನ್ನು ಬಿಟ್ಟು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ OTP ಕೊಡಿ ನನಗೆ ಅಥವಾ ಮತ್ತೊಂದು ಮಾಡಿ ಲಿಂಕ್ ಕಳಿಸ್ತೀನಿ, ಹೋಲ್ಡ್ ಆನ್. ಯಾರು ಏನೇ ಇನ್ಸ್ಟ್ರಕ್ಷನ್ ಕೊಟ್ರು ಅವ್ರು ನಿಮಗೆ ಯಾರು ಅಂತ ಗೊತ್ತಾ, ಅವ್ರು ಯಾರು ಅಂತ ಗೊತ್ತಿದ್ದು ಅವರೊಬ್ಬ ಎಕ್ಸ್ಪರ್ಟ್ ಅಂತಿದ್ರೆ ಮಾತ್ರ ಅದನ್ನು ಫಾಲೋ ಮಾಡೋದು ಒಳ್ಳೆಯದು.